ಚಿಕ್ಕಮಗಳೂರು ಜಿಲ್ಲೆಯ ಕಳಸಾ ತಾಲೂಕಿನ ಮರ್ಸನಿಗೆ ಗ್ರಾಮ ವ್ಯಾಪ್ತಿಗೆ ಬರುವಂತ ಗಾಳಿಗಂಡಿ ಗ್ರಾಮದ ಆರ್ಮಕ್ಕಿ ಎಸ್ಟೇಟ್ ಒಂದು ಲೈನಲ್ಲಿ ಅಂದ್ರೆ ಕೂಲಿ ಕೆಲಸಕ್ಕೆ ಅಂತ ಬಂದವರು ಹಾವೇರಿ ಜಿಲ್ಲೆಯಿಂದ. ಇಲ್ಲಿ ಒಂದು 5 ಜನ ಏನೋ ಟೀಮ್ ಮಾಡ್ಕೊಂಡು ಇಲ್ಲಿ ಬಂದು ನನ್ನ ಬಲಭಾಗದಲ್ಲಿರುವಂತ ಈ ರೂಮ್ ನಲ್ಲಿ ಅವರು ಇಲ್ಲಿಂದನೇ ಕೆಲಸಕ್ಕೆ ಹೋಗ್ತಾ ಇದ್ದು. ನಿನ್ನೆ ರಾತ್ರಿ ಅಂದ್ರೆ ಡೈಲಿ ಅವ್ರದ್ದು ಗಲಾಟೆ ಆಗ್ತಾನೆ ಇರುತ್ತಂತೆ. ಬಟ್ ಈ ಸಂದರ್ಭದಲ್ಲಿ ಅಂದ್ರೆ ನಿನ್ನೆ ರಾತ್ರಿ ದಿವಸ ಸಿಕ್ಕಾಪಟ್ಟೆ ಗಲಾಟೆ ಮಾಡ್ಕೊಂಡು ಒಬ್ರು ಅಂದ್ರೆ 3 ಜನ ಇದ್ರು. 3 ಜನ ಗಲಾಟೆ ಮಾಡ್ಕೊಂಡು ಅದರಲ್ಲಿ ಒಬ್ಬನನ್ನು ಪೊಲೀಸ್ನವರು ಬಂಧಿಸಿದ್ದಾರೆ. ಇನ್ನೋರ್ವ ಮಾತ್ರ ಗಾಯಗೊಂಡು ಹಾಸ್ಪಿಟಲ್ ಅಲ್ಲಿ ಕೂಡ ದಾಖಲಾಗಿದ್ದಾರೆ. ಇನ್ನೋರ್ವ ಮಾತ್ರ ಸಾವನ್ನಪ್ಪಿದ್ದಾರೆ. ಅದು ಬೆಳಗಿನ ಜಾವ ಕೂಡ ರೈತರಿಗೆ ಏನಾದ್ರು ಗೊತ್ತಾಗಿ ಅದು ಬಂದು ನೋಡಿದ ಮೇಲೆನೆ ಗೊತ್ತಾಗಿದ್ದು ವಿಷಯ. ಇನ್ನು ಇಲ್ಲಿ ಸ್ಥಳೀಯರು ಕೂಡ ಇದ್ದಾರೆ. ನೋಡು ಅವ್ರ ಹತ್ರ ಒಂದು ಮಾತು ಕೇಳೋಣ ಯಾವ ತರ ಆಗಿದೆ ಘಟನೆ ಅಂತ ಹೇಳಿ. ಅಂದ್ರೆ ನಮ್ಮ ಕಳಸಾ ಭಾಗದಲ್ಲಿ ಅತಿ ಕಡಿಮೆ ಈ ತರ ಮರ್ಡರ್ ಕೇಸಲ್ಲಿ ಆಗೋದು. ಬಟ್ ಇದು ಯಾವ್ದಾವ್ದೋ ಊರಿಂದ ಬಂದು ಈ ತರ ಎಲ್ಲ ಮಾಡ್ತಾರೆ. ಬಟ್ ನೋಡೋಣ ಅದು ಏನು ಯಾವಗೋಸ್ಕರ ಈ ತರ ಕೊಲೆ ಆಗಿದೆ ಅಂತ. ಸ್ಥಳೀಯರು ಯಾರಿದ್ದಾರೆ ನೋಡುವ ಬನ್ನಿ. ಅವರು ಮನೆ ಏನಿದೆ ನನ್ನ ಬಲಭಾಗದಲ್ಲಿ, ಇಲ್ಲಿ ನಮ್ಮ ಕಳಸಾ ಪೊಲೀಸ್ ಸಿಬ್ಬಂದಿಗಳು ಕೂಡ ಇಲ್ಲಿದ್ದಾರೆ. ಮತ್ತೆ ಸ್ಥಳಕ್ಕೆ ನಮ್ಮ ಕಳಸಾ ಪೊಲೀಸ್ ಠಾಣಾಧಿಕಾರಿಗಳು ಭೇಟಿ ನೀಡಿದ್ದಾರೆ. ಇನ್ನು ಮೇಲಧಿಕಾರಿಗಳು ಕೂಡ ಇಲ್ಲಿ ಬರುವ ಸಾಧ್ಯತೆ ಇದೆ. ಇನ್ನು ಮೃತದೇಹ ಅದ್ರ ಒಳಗಡೆನೆ ಇದೆ, ಇನ್ನು ತಗೊಂಡೋಗಿಲ್ಲ. ಯಾಕಂದ್ರೆ ಪ್ರಕರಣ ದಾಖಲು ಮಾಡ್ಲಿಕ್ಕೆ ಕೂಡ ಹೋಗಿದ್ದಾರೆ. ಮತ್ತೆ ಓರ್ವನ ಕೈ ಕೂಡ ಅವರು ಕತ್ತಿಯಲ್ಲಿ ಕಡ್ದಂಗಿದೆ. ಅದು ಇನ್ನು ಏನು ಹೆಚ್ಚಿನ ಮಾಹಿತಿ ನಮಗೂ ಗೊತ್ತಿಲ್ಲ. ಬಟ್ ಇಲ್ಲಿ ಸ್ಥಳೀಯರ ಹತ್ರನೇ ಕೇಳೋಣ. ಮತ್ತೆ ಈಗ ಮೇಲಧಿಕಾರಿಗಳು ಬಂದ ಮೇಲೆ ಗೊತ್ತಾಗುತ್ತೆ ಅದು ಏನಾಗಿದೆ, ಯಾವಗೋಸ್ಕರ ಆಗಿದೆ ಅಂತ ಹೇಳಿ. ಬನ್ನಿ ನೋಡೋಣ. ನಿನ್ನೆ ರಾತ್ರಿ ಕೂಡ ಒಂದು ಮರ್ಡರ್ ಆಗಿದೆ. ಯಾವ ತರ ಆಗಿದೆ ಅನ್ನೋದು ಮಾಹಿತಿ ನಮ್ಗೆ ನಿನ್ನೆ ನೈಟ್ ಏನಿಲ್ಲ. ಬೆಳಿಗ್ಗೆ ಜನ ಹಿಡ್ಕೊಂಡು ಹೋಗುವಾಗ ಒಂದು ಫೋನ್ ಬಂತು, ಹೀಗೆ ಒಬ್ನಿಗೆ ಹುಷಾರಿಲ್ಲ, ಹೇಳ್ತಾ ಇಲ್ಲ ಅಂತ, ಸ್ವಲ್ಪ ನೋಡಂತ ಫೋನ್ ಬಂದಿತ್ತು. ಹಾಗೆ ನಾನು ಬಂದು ಸ್ವಲ್ಪ ನೋಡಿಬಿಟ್ಟೆ. ನೋಡುವಾಗ ಪ್ರಾಣ ಹೋಗಿತ್ತು ಸರ್. ಅದ್ರಮೇಲೆ ಇಲ್ಲಿ ಅಂದ್ರೆ ಆ ಬಾಡಿ ಫಸ್ಟ್ ಯಾರಾದ್ರೂ ನೋಡಿದ್ರು? ಫಸ್ಟ್ ಅಂದ್ರೆ ನಾನು ಮತ್ತೆ ಇನ್ನೊಬ್ಬ ಕೃಷ್ಣ ಅಂತ ನಾನು ಇಬ್ರು ನೋಡಿದ್ದು, ಬೇರೆ ಯಾರು ನೋಡ್ಲಿಲ್ಲ ಫಸ್ಟ್. ಮತ್ತೆ ಅವರ ಇಬ್ರು ಒಳಗಿದ್ರ, 3 ಜನ ಇದ್ರ. 3ರಲ್ಲಿ ಒಬ್ನಿಗೆ ಸ್ವಲ್ಪ ಏಟ್ ಆಗಿದೆ, ಇನ್ನೊಬ್ಬ ಸತ್ತು ಹೋಗಿದ್ದಾನೆ. 3ನೇವನು ಅಲ್ಲಿ ಇದ್ದ, ಅವನ್ ತೋರಿಸ್ತಿದ್ದು ನೋಡಿ ಸ್ವಲ್ಪ. ಇದು ಡೈಲಿ ಇದಂದ್ರೆ 1 ವಾರ ಆಗಿ ಬಂದಿದ್ದು, ಬಂದು 1 ವಾರ ಆಗಿದೆ ಇವರದು. ಇವರಿಗೆ ಅಂದ್ರೆ ಡೈಲಿ ಗಲಾಟೆ ಮಾಡ್ತಿದ್ರು ನೈಟ್ ಮಾಡಿ. ಅದು ಮಾಮೂಲಿ ಅಂತ ಜನರ ಅಕ್ಕಪಕ್ಕದವ್ರು ಎಣಿಸಿದ್ರು, ಈ ಮಾಮೂಲಿ ಇಲ್ಲಿ ಗಲಾಟೆ ಸುಮ್ನೆ ಅಂತ ಅವಾಯ್ಡ್ ಮಾಡಿದ್ರ. ಇವರು ಮಾತ್ರ ಹೇಳಲಿಲ್ಲ ಯಾರಿಗೂ ಹೀಗೆ ಸಮಸ್ಯೆ ಆಗಿ ದೊಡ್ಡ ಸಮಸ್ಯೆ ಅಂತ. ಹಾಗಾಗಿ ನಾವು ನೋಡಿದ್ಮೇಲೆ ನಮ್ಗೆ ಗೊತ್ತಾಯ್ತು. ಇವರು ಹಾವೇರಿ ಸೈಡು ಎಂತ ಹೆಸರು ಹೇಳಿದ್ರು, ಊರಿದ್ದು ಗೊತ್ತಿಲ್ಲ. ಹಾವೇರಿ ಸೈಡ್ ಮಾತ್ರ, ಬಯಲುಸೀಮೆ ಇನ್ಫಾರ್ಮ್ ಮಾಡಿದ್ ನಾವು. ಅದು ಬ್ಲೇಡ್ ಅಲ್ಲಿ ಅಂತ ಹೇಳ್ತಿದ್ದಾನೆ ಅವನು. ಸತ್ತೋದವನಿಗೆ ಮಚ್ಚಲ್ಲಿ ಹೊಡೆದಂತ ಹೇಳ್ತಿದ್ದಾರೆ. ಜಿ ಹೌದು ಸರ್, ಬರ್ತಾ ಇದೆ. ನಾವು ವೇಟ್ ಮಾಡ್ತಿದ್ದೇವೆ. ಅದೇ ಯಾವಗೋಸ್ಕರ ಗಲಾಟೆ ಅಂತ ಗೊತ್ತಿಲ್ಲ. ಇಲ್ಲ, ಏನ್ ಗೊತ್ತಿಲ್ಲ ಸರ್. ಫಹೀಮ್ ಅಂತ. ಮರ್ಡರ್ ರಾತ್ರಿ ಎಲ್ಲ ಗೊತ್ತಿಲ್ಲ ಸರ್. ನಾವು 8 ಗಂಟೆಗೆ ನೋಡಿದ್ದೆ. ನಿಮ್ಗೇನು ಗೊತ್ತಾಯ್ತು ಬೆಳಿಗ್ಗೆ ಅಂದ್ರೆ ನಾವು ಕೆಲಸಕ್ಕೆ ಅಂತ ಹೋಗ್ತಾರೆ ಅವರು. 7 ಗಂಟೆ ಎದ್ದು ಹೋಗ್ತಾರೆ ಅವರು. ಇವತ್ತು ಆಟೋದವರು ಬಂದರು. ಆಟೋದವರು ಬಂದು ಕರುವಾಗ ಅವರು ಹೇಳಿದ್ರು, ಅವರು ನಮ್ಮ ಮಿಷನ್ ಸರಿ ಇಲ್ಲ, ಇದು ನಾವು ಹೋಗಲ್ಲ ಅಂತ ಹೇಳಿದ್ರು. ಆಟೋ ವಾಪಸ್ ಹೋಯ್ತು. ಇವನು ಅವನು ಒಬ್ಬ ಇದ್ದಲ್ಲ, ಹುಷಾರಿದ್ದವನು, ಅವನು ಹೇಳೇ ಇಲ್ಲ ಹೀಗೆ ಆಗಿದೆ ಏನಾಗಿದೆ ಅಂತ ಹೇಳಲಿಲ್ಲ ಯಾರ ಹತ್ರ. ಅಂದ್ರೆ ಈಗ 3 ಜನ ಇದ್ರು. 3 ಜನ ಇದ್ರು. 3 ಜನರಲ್ಲಿ ಈಗ ಒಬ್ಬರಿಗೆ ಪೆಟ್ಟಾಗಿದೆ, ಒಬ್ರಿಗೆ ಕೈಗೆ ಪೆಟ್ಟಾಗಿದೆ. ಇನ್ನೊಬ್ಬರನ್ನು ಪೊಲೀಸರು ಕರ್ಕೊಂಡು ಹೋಗಿ. ಈಗ ಒಬ್ರು ಸತ್ತೋಗಿದ್ದಾರೆ. ಒಬ್ರು ಸತ್ತೋದವ್ರ ಹೆಸರು ಏನು ಗೊತ್ತಿಲ್ಲ ನಮ್ಗೆ. ಅವ್ರು ಡೈಲಿ ಏನಾದ್ರು ಗಲಾಟೆ ಆಗ್ತಿತ್ತು? ಅದು ಮಾತಾಡ್ತಿದ್ರು ಗಲಾಟೆ. ನಾವು ಬಯಲುಸೀಮೆಯವರು ಮಾತಾಡೋದು ಆಗಿಲ್ಲ ಒಂಥರ. ಯಾವ ಊರು ಅವರು? ಗೊತ್ತಿಲ್ಲ ಯಾವ ಊರು ಅಂತ ನಮಗೂ ಗೊತ್ತಿಲ್ಲ. 1 ವಾರ ಆಗಿದ್ದ. ಹಾವೇರಿ ಜಿಲ್ಲೆಯವರು ಹೇಳ್ತಾ ಇದ್ರು ಅವರು. ಹಾವೇರಿ? ಹೌದು. ಈಗ ಸ್ಥಳಕ್ಕೆ ಯಾರು ಎಲ್ಲ ಪೊಲೀಸವರೆಲ್ಲ ಬಂದ್ರು? ಬಂದ್ರು. ನಿಮ್ಮ ಹೆಸರು? ನಮ್ಮ ಹೆಸರು ಸುಂದರ.
ನಮಸ್ಕಾರ ಗೆಳೆಯರೇ. ನಮ್ಮ ಕಳಸ ತಾಲೂಕಿನ ಸುತ್ತಮುತ್ತಲಿನ ಊರಿನ ಸುದ್ದಿಗಳನ್ನ ಬಿತ್ತರಿಸುವ ನ್ಯೂಸ್ ಕರ್ನಾಟಕ ಯಶಸ್ವಿಯಾಗಿ ಮುನ್ನುಗ್ಗುತ್ತಾ ಇದೆ. ನಿಮ್ಮ ಸುತ್ತಮುತ್ತಲಿನ ಎಲ್ಲಾ ಸುದ್ದಿಗಳನ್ನ ಮೊದಲು ತಿಳಿಯಲು ಈಗಲೇ ನ್ಯೂಸ್ ಕರ್ನಾಟಕವನ್ನ ಫಾಲೋ ಮಾಡಿ. ಧನ್ಯವಾದಗಳು. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.